ಕೇವಲ 21 ದಿನದ ಒಳಗಡೆ ನಿಮ್ಮ ಆಸೆಗಳು ಈಡೇರಿಬಿಡುತ್ತೆ. ಹೇಗೆ ಅಂತಂದರೆ, ನಾನು ಹೇಳಿಕೊಡುವಂಥ ಒಂದು ಸರಳವಾದಂತಹ ಒಂದು ತಂತ್ರದಿಂದ. ಆ ತಂತ್ರಕ್ಕೆ ಬೇಕಾಗಿದ್ದು ಕೇವಲ ಒಂದು ಅಲ್ಲ, ಕೇವಲ ಅರ್ಧ ಕೊಬ್ಬರಿಯ ಹೋಳು. ಅದನ್ನ ಇಟ್ಕೊತು ಅಂತಂದರೆ ಸಾಕು, ಆ ತಂತ್ರವನ್ನು ಮಾಡಿದ್ರೆ ಸಾಕು, ಖಂಡಿತವಾಗ್ಲೂ 21 ದಿನದಲ್ಲಿ ನಿಮ್ಮ ಎಲ್ಲ ಆಸೆಗಳು ಕೂಡ ಈಡೇರಿಬಿಡುತ್ತೆ. ಅದು ಈ ಒಂದು ಪ್ರದೋಷದ ದಿನ. ಅದು ಯಾವ ತಂತ್ರ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ವಿನಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ಬೆಲ್ ಬಟನ್ ಒತ್ತಿ, ಮತ್ತು ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಫಾಲೋವನ್ನು ಮಾಡಿಕೊಳ್ಳಿ. ಜೈ ಭಗವಾನ್, ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವಿ ಚೈದ್ಮೇಶ್ವರಪತ್ನಿ ಮಹಿತನ್ನೋ ಐಶ್ವರ್ಯಲಕ್ಷ್ಮಿ ಪ್ರಚೋದಯಿತ. ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ನೋಡಿ, ಹಸುವಿನ ತುಪ್ಪ ಇದೆಯಲ್ಲ, ತುಂಬ ಶ್ರೇಷ್ಠವಾದಂಥದ್ದು. ಈ ಹಸುವಿನ ತುಪ್ಪವನ್ನು ನೀವು ಪ್ರತಿನಿತ್ಯ ಸೇವನೆ ಮಾಡಬೇಕು. ಪ್ರತಿನಿತ್ಯ ಯಾರು ಶುದ್ಧ ಹಸುವಿನ ತುಪ್ಪವನ್ನು ಸೇವನೆ ಮಾಡ್ತಾರೋ ಅವರಿಗೆ ಲಕ್ಷ್ಮಿ ಒಲಿತಾಳೆ, ತಿಳ್ಕೊಳ್ಳಿ. ಪ್ರತಿನಿತ್ಯ ಅಂದರೆ ಗುರುಗಳನ್ನ ತುಂಬ ದಪ್ಪ ಇದ್ದೀನಿ, ಅದು ತಿಂದ್ಬಿಟ್ರೆ ಫ್ಯಾಟ್ ಅಲ್ವಾ ಅಂತ. ಒಂದು ಹನಿಯಾದರೂ ಕೂಡ ನೀವು ತುಪ್ಪವನ್ನು ಸೇವನೆ ಮಾಡಲೇಬೇಕು, ನಂಬರ್ 1. ಇನ್ನೊಂದು, ನೀವು ತುಪ್ಪ ಅಂತಂದರೆ 5-6 ಸ್ಪೂನ್ ಹಾಕೊಳ್ಳೋದಲ್ಲ, 1/4 ಸ್ಪೂನು, ಅದು ನಿಮಗೇನಂತ ಫ್ಯಾಟ್ ಆಗೋದಿಲ್ಲ. ಇನ್ನೂ ನೀವು ಜಾಸ್ತಿ ತಿಂದರೆ ಏನಾಗುತ್ತೆ, ಫ್ಯಾಟ್ ಆಗುತ್ತೆ, ಕೊಬ್ಬು ಬರುತ್ತೆ, ಇಲ್ಲ ಅಂತ ಹೇಳಲ್ಲ, ಹೌದು. ಆದರೆ ನೀವು ತುಪ್ಪವನ್ನು ತಿಂತು ಅಂತಂದರೆ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ. ಅದಕ್ಕೋಸ್ಕರ ಮದುವೆ ಮನೇಲಿ ಈ ಒಬ್ಬಟ್ಟು ಇದಕ್ಕೆಲ್ಲ ತುಪ್ಪ ಹಾಕ್ತಾರೆ. ಏನಕ್ಕೆ ತುಪ್ಪ ಹಾಕ್ತಾರೆ ಅಂತ ವೈಜ್ಞಾನಿಕವಾಗಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ನಂಬರ್ 1. ನಂಬರ್ 2, ಆಹಾರ ಸಂಪೂರ್ಣವಾಗಿ ಜೀರ್ಣ ಆಗಲಿ ಅಂತ. 2 ವೈಜ್ಞಾನಿಕ ಕಾರಣಗಳಿಗೋಸ್ಕರ ಇದನ್ನು ಹಾಕ್ತಾರೆ. ಅದಕ್ಕೋಸ್ಕರ ನೀವು ಸ್ವಲ್ಪ ಜಾಸ್ತಿ ತುಪ್ಪ ತಿನ್ನೋದ್ರಿಂದ ದಪ್ಪ ಆಗ್ತೀರಾ, ಕಡಿಮೆ ತುಪ್ಪವನ್ನು ನೀವು ಸೇವನೆ ಮಾಡೋದ್ರಿಂದ ಸಣ್ಣ ಆಗ್ತೀರಾ. ಯಾಕಂದರೆ ನಿಮ್ಮಲ್ಲಿ ಆಹಾರನೆಲ್ಲ ಏನಾದ್ರು ಫ್ಯಾಟ್ ಕಂಟೆಂಟ್ ಇದ್ದರೂ ಕೂಡ ಅದನ್ನು ಕೂಡ ಕಿತ್ಕೊಂಡು ಅದು ಕರಳಲ್ಲಿ ನೈಸಾಗಿ ಜಾರಿಸಿ ಅದು ಜೀರ್ಣವನ್ನು ಮಾಡುವಂಥದ್ದು ಶಕ್ತಿ ತುಪ್ಪಕ್ಕೆ ಇರುತ್ತೆ. ಅದಕ್ಕೋಸ್ಕರ ನೀವು ತುಪ್ಪವನ್ನು 1/4 ಸ್ಪೂನ್ಗಿಂತ ಕಡಿಮೆ ಆದರೂ, ಒಂದು ಸುಮ್ಮನೆ ಟೇಸ್ಟ್ಗೆ, ಅದಕ್ಕೆ ಒಂದು ಉದಾಹರಣೆ ಅಂತ ಹೇಳ್ತಾರಲ್ಲ, ಅಷ್ಟಾದರೂ ನೀವು ತುಪ್ಪವನ್ನು ನೀವು ಅನ್ನಕ್ಕೋ ಮುದ್ದೆಗೋ, ಮುದ್ದೆ ತಿಂದುಬಿಡ್ತು ಅಂತಂದರೆ ಯಂಗ್ಸ್ಟರ್ ಆಗಿಬಿಡ್ತೀರ ನೀವು. 50 ವರ್ಷ ಇರೋ 30 ವರ್ಷದ ಹುಡುಗನ ಥರ ಕಾಣಿಸ್ತೀರ. ಹಾಗಾಗಿ ಇಂಥದಕ್ಕೆಲ್ಲ ಸ್ವಲ್ಪ 1/4 ಭಾಗದ ಸ್ಪೂನು, ಟೇಸ್ಟ್ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಒಂದು ಮಣ ಉಯ್ಕೊಳ್ಳೋದಲ್ಲ, ಸ್ವಲ್ಪ ತುಪ್ಪ. ಎಷ್ಟು ಕಡಿಮೆ ತುಪ್ಪ ತಿಂತೀರೋ ಅಷ್ಟು ನಿಮ್ಗೆ ಒಳ್ಳೆಯದು. ಅಂದರೆ ಸಣ್ಣ ಆಗ್ತೀರ. ಸಣ್ಣ ಆಗಬೇಕಂದ್ರೆ ಏನು ಮಾಡಬೇಕು, ತುಪ್ಪವನ್ನು ತಿನ್ನಬೇಕು. ಅತಿಯಾದರೆ ಅಮೃತನೂ ವಿಷ. ಎಷ್ಟು ತಿನ್ನಬೇಕು, 1/4 ಸ್ಪೂನ್ನಲ್ಲಿಗಿಂತನೂ ಕಡಿಮೆ, 1 ಹನಿಯಾದರೂ ಬೀಳಬೇಕು. ಇದರಿಂದ ಏನಾಗುತ್ತೆ, ಲಕ್ಷ್ಮೀ ತತ್ವ ಇರೋದ್ರಿಂದ ಹಣಕಾಸು ಬರುತ್ತೆ, ಆರೋಗ್ಯ ಬರುತ್ತೆ, ಜೀರ್ಣಕ್ರಿಯೆ ಚೆನ್ನಾಗುತ್ತೆ, ಹಣ ಮತ್ತು ಆರೋಗ್ಯ 2 ಬರುತ್ತೆ. ಹಾಗಾಗಿ ಎಲ್ಲರೂ ತುಪ್ಪ ತಿಂತೀರಲ್ವಾ ಅಂತಲ್ಲ. ಇದೇ ಇವತ್ತಿನ ವಿಶೇಷವಾದಂಥದ್ದು ವಿಚಾರ. ಆನ್ಲೈನ್ ಕ್ಲಾಸು, ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸು. ಈ ಒಂದು ಆನ್ಲೈನ್ ಕ್ಲಾಸಲ್ಲಿ ಏನಿದೆ ಅಂತಂದರೆ, ನಿಮ್ಗೆ ಜೀವನದಲ್ಲಿ ಯಾವ ರೀತಿ ಬದುಕಬೇಕು, ಮತ್ತು ಜನವಶೀಕರಣ, ಧನವಶೀಕರಣ, ಇರುವಂತಹ ದುಡ್ಡನ್ನು ಫಸ್ಟ್ ದುಡ್ಡು ಬರೋಗೆ ಏನು ಮಾಡಬೇಕು, ಮತ್ತು ಇರುವಂಥ ದುಡ್ಡನ್ನು 10 ರೂಪಾಯಿನ 100 ರೂಪಾಯಿ, 100 ರೂಪಾಯಿಂದ 1000 ರೂಪಾಯಿ, 1000 ರೂಪಾಯಿಂದ 1,00,000 ರೂಪಾಯಿ ಹೇಗೆ ಮಾಡುವಂಥದ್ದು, ದುಡ್ಡನ್ನು ಯಾವ ರೀತಿ ಬಳಸಬೇಕು, ಯಾವ ರೀತಿ ಉಳಿಸ್ಬೇಕು, ಮತ್ತು ಯಾವ ರೀತಿ ಗಳಿಸ್ಬೇಕು, ಜನರನ್ನು ಕೂಡ ಯಾವ ರೀತಿ ಉಳಿಸ್ಕೋಬೇಕು, ಮತ್ತು ತುಂಬ ಜನ ಫ್ರೆಂಡ್ಸ್ ಇತ್ತು ಅಂತಂದರೆ ನಿಮಗೆ 1 ಕೋಟಿ ರೂಪಾಯಿ ಇದ್ದಂಗೆ ಯಾರೋ ಸಹಾಯ ಮಾಡ್ತಾರೆ. ಅದರ ಜನಾಕರ್ಷಣೆ ಹೇಗೆ ಮಾಡಬೇಕು, ಜನವಶೀಕರಣವನ್ನು ಯಾವ ರೀತಿ ಪಡ್ಕೋಬೇಕು, ಮಾಡಿಕೊಂಡು ನಾವು ಜೀವನವನ್ನು ಒಂದು ಸುಗಮಗೊಳಿಸ್ಕೋಬೇಕು ಅನ್ನೋದನ್ನು ಆನ್ಲೈನ್ ಕ್ಲಾಸಸ್ ಇರುತ್ತೆ. ನೀವು ಡೈರೆಕ್ಟಾಗಿ ನಾನು ಹೇಗಿದೆ ನಾವು ಮಾತಾಡ್ತೀವಿ, ನೀವು ಡೈರೆಕ್ಟಾಗಿ ಅದರಲ್ಲೂ ಕೂಡ ನಿಮ್ಮ ಪರ್ಸನಲ್ ವಿಚಾರಗಳನ್ನು ನನ್ನ ಭೇಟಿಯಾಗಕ್ಕೆ ಒಂದು ಕ್ಲಾಸ್ ಅಟೆಂಡ್ ಮಾಡಿ ಜ್ಞಾನವನ್ನು ತಿಳ್ಕೊಂಡು ನಿಮ್ಮ ಸಮಸ್ಯೆಗಳನ್ನು ಕೂಡ ಅಲ್ಲೂ ಕೂಡ ಬಗೆಹರಿಸ್ಕೋಬೋದು. ಎಲ್ಲ ರೀತಿಯಂಥ ವಿಚಾರಗಳನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಝೀರೋ ಇರೋಂಥ ವ್ಯಕ್ತಿ ಈ ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡಿ ಹೀರೋ ಆಗಿರೋಂಥ ಉದಾಹರಣೆಗಳೆಲ್ಲ ನಾವು ನಮ್ಮ ಆಶ್ರಮಕ್ಕೆ ಬಂದು ನೀವು ನೋಡ್ಬೋದು. ಅಂಥ ಒಂದು ಅದ್ಭುತವಾದಂಥ ಒಂದು ಆನ್ಲೈನ್ ಕ್ಲಾಸು, ಜನ ಮತ್ತು ಧನವಶೀಕರಣ. ಇದಕ್ಕೂ ಕೂಡ ನೀವು ಹೆಸರನ್ನು ಬರೆಸಿ ಈ ಒಂದು ಕ್ಲಾಸಸನ್ನು ಕೂಡ ನೀವು ಅಟೆಂಡ್ ಮಾಡ್ಬೋದು. ಇದು ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸು, ಎಲ್ಲರಿಗೂ ಕೂಡ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಹಾಗೆ ಈ ಒಂದು ಆನ್ಲೈನ್ ಕ್ಲಾಸನ್ನು ನೀವು ಜಾಯಿನ್ ಮಾಡಿ ಅಂತ ನಾನು ತಿಳಿಸ್ಕೊಡ್ತೀನಿ.
ಇನ್ನು ಆಧ್ಯಾತ್ಮ ಪಯಣ. ಈ ಆಧ್ಯಾತ್ಮ ಪಯಣದಲ್ಲಿ ಪ್ರತಿ ತಿಂಗಳು ಒಂದಲ್ಲ ಒಂದು ಪುಣ್ಯಕ್ಷೇತ್ರಗಳ ದರ್ಶನವನ್ನು ನಾನು ಮಾಡಿಸ್ತಾ ಹೋಗ್ತಾ ಇರ್ತೀನಿ. ಖಂಡಿತವಾಗ್ಲೂ ಕೂಡ ಇದಕ್ಕೆ ನೀವು ಭಾಗಿಯಾಗಿ ಕರ್ಮ ಕಳ್ಕೊಳ್ಳೋದಕ್ಕೋಸ್ಕರ ಈ ಒಂದು ಅದ್ಭುತವಾದಂಥ ಒಂದು ಪುಣ್ಯಕ್ಷೇತ್ರ ದರ್ಶನವನ್ನು ಮಾಡ್ತೀನಿ. ಪ್ರತಿ ತಿಂಗಳು ಪುಣ್ಯಕ್ಷೇತ್ರ ಈ ಕೇರಳ ಅನಂತ ಪದ್ಮನಾಭ, ಗುರುವಾಯೂರು, ಮತ್ತು ಮುಂದಿನ ತಿಂಗಳು ಈ ಪುರಿ ಜಗನ್ನಾಥ, ಅದರ ಮುಂದಿನ ತಿಂಗಳು ಕಾಮಾಖ್ಯ, ಅದರ ಮುಂದಿನ ತಿಂಗಳು ಕಾಶಿ ಮತ್ತು ಅಯೋಧ್ಯ. ಈ ಥರ ಪ್ರತಿ ತಿಂಗಳು ಅದ್ಭುತವಾದಂಥ ಒಂದು ಆಧ್ಯಾತ್ಮ ಪಯಣ ಇರುತ್ತೆ. ಈ ಫ್ಲೈಟು ಮತ್ತು ಊಟ ತಿಂಡಿ ವ್ಯವಸ್ಥೆ, ಎ ಸಿ ರೂಮು, ಎ ಸಿ ಬಸ್ಸು ಎಲ್ಲವೂ ಕೂಡ ಅದ್ಭುತವಾಗಿ ವ್ಯವಸ್ಥೆ ಆಗ್ತಾಯಿದೆ. ಖಂಡಿತವಾಗ್ಲೂ ಕೂಡ ಈ ಒಂದು ಆಧ್ಯಾತ್ಮ ಪಯಣಕ್ಕೆ ನೀವೆಲ್ಲ ಭಾಗಿಯಾಗಿ ಹೆಸರನ್ನು ಬರೆಸಿ ಒಂದಲ್ಲ ಒಂದು ಆಧ್ಯಾತ್ಮ ಪಯಣ. ಜೀವನದಲ್ಲಿ ಜಂಜಾಟ ಅನ್ನುವಂಥದ್ದಿದೆ, ಸಂಸಾರ ಅನ್ನುವಂಥ ಗೋಡು ನಿತ್ಯ ನರಕ, ಈ ಒಂದು ಲೌಕಿಕ ಬದುಕೋ ಒಂದು ನರಕ. ಆ ನರಕದಿಂದ ಹೊರಗಡೆ ಬರೋದಕ್ಕೋಸ್ಕರ ಭಗವಂತ ನೋಡೋಕ್ಕೆ ನಾವು ಸ್ವರ್ಗಕ್ಕೆ ಹೋಗೋಕ್ಕಾಗಲ್ಲ, ಅಟ್ಲೀಸ್ಟ್ ಪುಣ್ಯಕ್ಷೇತ್ರಗಳನ್ನಾರು ನೋಡಿ ಆ ಸ್ವರ್ಗದ ಒಂದು ಅನುಭವವನ್ನು ನಾವು ಮಾಡ್ಬೋದಲ್ವ. ಅಂಥ ಒಂದು ಪುಣ್ಯಕ್ಷೇತ್ರಕ್ಕೆ ನೀವೆಲ್ಲ ಭೇಟಿ ಕೊಡಿ ಗುರುಗಳ ಮುಖಾಂತರ. ಅದರಲ್ಲಿ ಏನು ಮಾಡ್ತೀವಿ, ವಿಶೇಷವಾಗಿ ನಾವು ಯಂತ್ರ ಮಂತ್ರ ತಂತ್ರ ಎಲ್ಲವನ್ನು ಕೂಡ ಯಾವ ರೀತಿ ಸಂಕಲ್ಪ ಮಾಡಬೇಕು ಎಲ್ಲವನ್ನು ಕೂಡ ನಾವು ಮಾಡಿಸ್ತಾ ಇರ್ತೀವಿ. ಹಾಗಾಗಿ ಆ ಒಂದು ಪುಣ್ಯಕ್ಷೇತ್ರವನ್ನು ದರ್ಶನವನ್ನು ಮಾಡಿಕೊಳ್ಳಿ, ಹೆಸರನ್ನ ಬರೆಸಿ. ಪ್ರತಿ ಒಂದು ವಾಟ್ಸಪ್ ಗ್ರೂಪಲ್ಲಿ ನೀವು ಇತ್ತು ಅಂತಂದರೆ ಯಾವ್ದಾದ್ರು ಒಂದು ನಾವು ಎಲ್ಲೆಲ್ಲಿ ಹೋಗ್ತಾಯಿದ್ದು ನಾವು ಆಗ್ತಾ ಇರ್ತೀವಿ, ಅದಕ್ಕೆ ನೀವು ಬರ್ಬೋದು. ಆಧ್ಯಾತ್ಮ ಪಯಣ ಮಾಡಿ, ಜೊತೆಗೆ ದೇವರ ಒಂದು ಸಾಕ್ಷಾತ್ಕಾರವನ್ನು ಪಡೀರಿ. ಇನ್ನು ನಿದ್ರೆ ಬರ್ತಾ ಇರಲ್ಲ ಭಾಳಷ್ಟು ಜನಕ್ಕೆ. ಈ ನಿದ್ರೆ ಬಾರದಕ್ಕೆ ಏನು, ಯಾಕೆ ಪ್ರತಿನಿತ್ಯ ನಿದ್ದೆ ಬರಲ್ಲ ಅಂತಂದರೆ, ಯಾವುದೋ ಒಂದು ಚಿಂತೆ ನಿಮಗೆ ಗಾಢವಾಗಿ ನಿಮಗೆ ಕಾಡ್ತಾ ಇರುತ್ತೆ. ಗಾಢವಾಗಿ ಕಾಡ್ತಾ ಇರುವಂಥ ಒಂದು ಚಿಂತೆ ನಿಮಗೆ ನಿದ್ದೆ ಮಾಡೋದಕ್ಕೆ ಬಿಡೋದಿಲ್ಲ, ಕಂಫರ್ಟಬಲ್ ಆಗೋದಕ್ಕೆ ಬಿಡೋದಿಲ್ಲ. ನೀವು ಯಾವುದೋ ಒಂದು ಕೆಲಸ ಇಟ್ಕೊಂಡಿರ್ತೀರ, ನೀವು ಮನ್ಸಲ್ಲಿ ಅನ್ಕೋದು ಆ ಕೆಲಸ ಆಗೋವರೆಗೂ ನಿದ್ದೆ ಮಾಡಬಾರ್ದು ಅಂತ. ಅಂದರೆ ಆ ರೀತಿ ನೀವು ಇಟ್ಕೊಂಡು, ಬಟ್ ಅದೇನಾಗುತ್ತೆ ದೇಹದಲ್ಲಿ ಈ ರೀತಿ ನಿದ್ದೆ ಬರೋದಂಗೆ ಮಾಡುತ್ತೆ, ಅದ್ರ ಬಗ್ಗೆನೇ ಯೋಚನೆ ಮಾಡುತ್ತೆ. ಮತ್ತು ಯಾವುದೋ ಒಂದು ದಿನದಂತೆ ನೀವು ಯಾವುದಾದ್ರು ಒಂದು ಆಸೆ ಇಟ್ಕೊಂಡಿರ್ತಾ ಆ ಕೆಲಸ ಆಗಲ್ಲ, ನಿದ್ದೆ ಬರೋಲ್ಲ ನಿಮಗೆ. ಯಾರೋ ಬೈದಿರ್ತಾರೆ, ಮನಸ್ಸಿನ ಆಳಕ್ಕೆ ಯಾವುದೇ ಒಂದು ವಿಚಾರವನ್ನು ಹಾಕೋತು ಅಂತಂದ್ರೂ ಕೂಡ ನಮಗೆ ನಿದ್ದೆ ಬರೋದಿಲ್ಲ. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತಂದರೆ, ನೀವು ಮೇಯ್ನಾಗಿ ನಿದ್ದೆ ಬರಬೇಕು ಒಳ್ಳೆಯ ನಿದ್ರೆ ಅಂತಂದರೆ, ನೀವು ಕಣ್ಣನ್ನು ಮುಚ್ಕೊಳ್ಳಿ 2 ಸೆಕೆಂಡ್, ಒಂದು 10 ಸೆಕೆಂಡ್ ಈ ಥರ ಮಾಡಿ. ಕಣ್ಣು ಮುಚ್ಕೊಂಡು ಕಣ್ಣಿನ ಗುಡ್ಡೆನ ಆ ಕಡೆ ಈ ಕಡೆ, ಆ ಕಡೆ ಈ ಕಡೆ, ಆ ಕಡೆ ಈ ಕಡೆ, ಆ ಕಡೆ ಈ ಕಡೆ ಒಂದು 30ರಿಂದ 1 ನಿಮಿಷಗಳ ಕಾಲ ಹಂಗೆ ಮಾಡಿ. ಆಟೋಮೆಟಿಕ್ಕಾಗಿ ನಿದ್ರೆ ಬರುತ್ತೆ, ಗೊತ್ತಲ್ಲ. ಜೊತೆಗೆ ನಾನು ಇದೆಲ್ಲ ಕ್ಲಾಸಸ್ಸೆಲ್ಲ ನಿದ್ರೆ ನಿಮಗೆ ಲೈಫೆಲ್ಲ ಹಂಗೂ ನೀವು ಬರಲಿಲ್ಲ ಅಂತಂದರೆ, ಒದ್ದಾಡ್ತಾ ಇತ್ತು ಅಂತಂದರೆ ಮಾತ್ರೆ ತೊಗೋತೆ, ನಂತರ ಬಂದ್ಬಿಡಿ. 2-3 ದಿನದಿಂದ ನೀವು ನೆಮ್ಮದಿಯಾಗಿ ನಿದ್ದೆ ಮಾಡೋಂಗೆ ನಾನು ಮಾಡಿಕೊಡ್ತೀನಿ, ಗೊತ್ತಲ್ಲ. ಆನ್ಲೈನ್ ಕ್ಲಾಸ್ ಇದೆ, ಅದು ಕೂಡ ಜಾಯ್ನ್ ಆಗ್ಬೋದು. ಜೊತೆಗೆ ಯಾವ ಮುದ್ರೆ ಮಾಡೋದು ಅನುಕೂಲ ಆಗುತ್ತೆ ಅಂದರೆ, ಜ್ಞಾನ ಮುದ್ರೆ ನೋಡಿ, ಹೆಬ್ಬೆರಳು ಪ್ಲಸ್ ತೋರ್ಬೇಡು, ಮಧ್ಯದ ಬೆರಳು ಉಂಗುರದ ಬೆರಳು ಕಿರುಬೆರಳನ್ನು ನೇರವಾಗಿರುವಂತೆ ಎಚ್ಚರ ವಹಿಸಬೇಕು. ಈ ಜ್ಞಾನ ಮುದ್ರೆಯನ್ನು ಕೇವಲ 15 ನಿಮಿಷಗಳ ಕಾಲ ಮಾಡ್ತು ಅಂದರೆ, ಮಲ್ಕೊಳ್ಳೋಕ್ಕಿಂತ ಮುಂಚೆ ಬೆಳಿಗ್ಗೆ ಎದ್ದ ತಕ್ಷಣ ಮಾಡ್ತು ಅಂತಂದರೆ ಮೈಂಡಲ್ಲಿರುವಂಥ ನೆಗೆಟಿವ್ ಎನರ್ಜಿ ಎಲ್ಲ ಆಚೆ ಹೋಗುತ್ತೆ. ಒಂದು ಜೊತೆಗೆ ಇನ್ನೊಂದೇನಂತಂದರೆ ತಂಪಾಗಿ ನಿದ್ದೆ ಬರುತ್ತೆ ಅಲ್ಲ. ಇದರಿಂದ ಅದ್ಭುತವಾದಂಥ ಒಂದು ಮುದ್ರೆನ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ, ತುಂಬ ಒಳ್ಳೆಯದಾಗ್ತದೆ. ಇದು ವಿಶೇಷವಾದಂಥ ಮುದ್ರೆಯ ವಿಚಾರ ಗೊತ್ತಲ್ಲ. ನೋಡಿ, ಈ ಪ್ರದೋಷದ ದಿನ ಏನಂತಂದರೆ, ನಂದಿ ಈಶ್ವರನ ಅಂದರೆ ಕೈಲಾಸಕ್ಕೆ ಹೋಗ್ತಾರೆ ಅಂತ ಒಂದು ಇದು. ಈ ಕೈಲಾಸಕ್ಕೆ ಹೋಗುವಂತಹ ಒಂದು ದಿನ ಅಂದರೆ, ನೀವು ಏನೇ ಒಂದು ಬೇಡ್ಕೊಂಡ್ರೂ ಕೂಡ ಖಂಡಿತವಾಗಲೂ ಕೂಡ ಅದು ನಂದಿ ಹೋಗಿ ಈಶ್ವರನಿಗೆ ಹೇಳ್ತಾನೆ ಅಂತ ಒಂದು ಅರ್ಥ. ಹಾಗಾಗಿ ನಿಮ್ಮ ಒಂದು 21 ದಿನದ ಆಸೆಯನ್ನು, 21 ದಿನದ ಒಳಗಡೆ ನಿಮ್ಮ ಆಸೆಗಳನ್ನು ಈಡೇರಿಕೊಳ್ಳುವಂಥದ್ದು. ಯಾಕಂದರೆ ಭಗವಂತನಿಗೆ ತಲುಪಿಸ್ಬೇಕು. ಯಾವ ರೀತಿ ತಲುಪಿಸ್ಬೇಕು? ಒಂದು ತಂತ್ರವನ್ನು ಮಾಡಿ ತಲುಪಿಸ್ಬೇಕು. ಎಕ್ಸಾಂಪಲ್, ತಂತ್ರ ಅಂದರೆ ಏನು ಭಗವಂತನಿಗೆ? ಇವಾಗ ಎಕ್ಸಾಂಪಲ್ಲು, ನೀವು ಯಾರೋ ಒಬ್ರಿಗೆ ಒಂದು ಏನೋ ವಿಚಾರ ತಿಳಿಸ್ಬೇಕು, ಏನು ಫೋನ್ ಮಾಡ್ತೀರ. ಫೋನ್ ಅಂತಂದರೆ ಏನು? ಅದ್ರಲ್ಲಿ ಬಳಕೆ ಆಗಿರೋದೇನು? ತಂತ್ರಜ್ಞಾನ. ತಂತ್ರನೇ ಅದುವೇ, ಅದು ಜ್ಞಾನ, ತಂತ್ರಜ್ಞಾನ ಅಂತ ಟೆಕ್ನಾಲಜಿ ಅಂತ ಹೇಳ್ತೀವಿ. ಸೊ ಇದು ಕೂಡ ಒಂದು ತಂತ್ರಜ್ಞಾನ ಗೊತ್ತಲ್ಲ. ಈ ಒಂದು ತಂತ್ರವನ್ನು ಮಾಡೋದಕ್ಕೆ ನಿಮಗೆ ಬೇಕಾಗಿರುವಂಥದ್ದು ಏನು ಅಂತಂದರೆ, ಒಂದು ಕೊಬ್ಬರಿಯ ಹೋಳು. ಒಂದು ಕೊಬ್ಬರಿಯನ್ನು ತೆಗೆದುಕೊಳ್ಳಿ, ಆ ಕೊಬ್ಬರಿಯನ್ನು ಅರ್ಧ ಕತ್ತರಿಸಿ, ಉಂಡೆ ಕೊಬ್ಬರಿ ಥರ ಕತ್ತರಿಸಿ, ಅಲ್ಲಿ ಅರ್ಧ ಹೋಳನ್ನು ತೆಗೆದುಕೊಳ್ಳಿ ಗೊತ್ತಲ್ಲ. ಇನ್ನೊಂದು ಒಂದು ತಟ್ಟೆ ಅಥವಾ ಬಟ್ಲು, ಸ್ಟೀಲ್ದು ಉಪಯೋಗಿಸಿದ್ದಾದರೂ ಪರವಾಗಿಲ್ಲ, ಅದನ್ನು ತೆಗೆದುಕೊಂಡು ಅದರ ಒಳಗಡೆ
ಅಕ್ಕಿ ಹಾಕಬೇಕು. ಅಕ್ಕಿ ಹಾಕಿ ಅದರ ಮಧ್ಯದಲ್ಲಿ ನೀವು ಅರ್ಧ ಕೊಬ್ಬರಿ ಹೋಳು ಇರುತ್ತಲ್ಲ ಅದನ್ನು ಹಾಕಬೇಕು. ಇದನ್ನು ಕೊಬ್ಬರಿ ಹೋಳನ್ನು ಹಾಕಿ ನೀವೇನು ಮಾಡಬೇಕು ಅಂತಂದರೆ, ನೀವು ಒಂದು ಚೀಟಿಯನ್ನು ತೆಗೆದುಕೊಳ್ಳಿ, ನಿಮ್ಮ ಆಸೆಯನ್ನು ಆ ಚೀಟಿಯಲ್ಲಿ ಬರೀರಿ. ಬರೆದ್ಬಿಟ್ಟು ನೀವು ಕೊಬ್ಬರಿಯ ಹೋಳಿನ ಒಳಗಡೆ ಹಾಕಬೇಕು. ಅದಲ್ಲ, ಕೊಬ್ಬರಿಯ ಹೋಳಿನ ಒಳಗಡೆ ಹಾಕಿ ಅದರ ಮೇಲೆ ಎಳ್ಳೆಣ್ಣೆ, ಅದರ ಕಾಲು ಭಾಗ ಅರ್ಧ ಭಾಗ ಎಳ್ಳೆಣ್ಣೆ, ಇನ್ನರ್ಧ ಭಾಗ ತುಪ್ಪ, ಎರಡನ್ನೂ ಮಿಶ್ರಣ ಮಾಡಬೇಕು. ಶನಿ ಮತ್ತು ಶುಕ್ರ ಎರಡನ್ನೂ ಮಿಕ್ಸ್ ಮಾಡಿ ದೀಪವನ್ನು ಮಧ್ಯೆ ಅಂದರೆ ಬತ್ತಿಯನ್ನು ಮಧ್ಯದಲ್ಲಿ ಇಟ್ಟು ದೀಪವನ್ನು ಹಚ್ಚಬೇಕು. ಇದನ್ನು ಹಚ್ಬಿಟ್ಟು ನೀವು ದೇವ್ರ ಮುಂದೆ ಇಡಬೇಕು. ದೇವ್ರ ಮುಂದೆ ನಾರು ಇಡಿ, ಈ ದೀಪವನ್ನು ಹಚ್ಚಿ, ಅಥವಾ ನೀವು ದೇವಸ್ಥಾನದಲ್ಲಾದರೂ ಕೂಡ ಈ ದೀಪವನ್ನು ಹಚ್ಚಿ ಇಡಿ. ಖಂಡಿತವಾಗಲೂ ಕೂಡ ನೀವು ಮನಸ್ಸಲ್ಲಿ ಏನು ಅಂದ್ಕೊಂಡು ಇಟ್ಬಿಟ್ಟು ಬನ್ನಿ. ಗೊತ್ತಲ್ಲ, ನೀವು ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾ ಇದೆ, ಎಲ್ಲಿ ಹೋಗ್ತಾ ಇದೆ ಎಲ್ಲಿ ಬರ್ತಾ ಇದೆ ಗೊತ್ತೇ ಆಗ್ತಾ ಇಲ್ಲ ಅನ್ನೋಂಥವ್ರಿಗೆ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೇ ಆಯಿತು ಅಂದರೆ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇದ್ರೂ ಸಂಪೂರ್ಣವಾಗಿ ನಿವಾರಣೆ ಆಗಿಬಿಡುತ್ತೆ. ಸಾಲ ಸೋಲಗಳೆಲ್ಲ ಸಂಪೂರ್ಣವಾಗಿ ತೀರೋಗುತ್ತೆ. 6 ತಿಂಗಳಲ್ಲಿ ಅದೆಂಥದ್ದೇ ಸಾಲ ಇದ್ದರೂ ಕೂಡ ತೀರೋಗುತ್ತೆ. ಬೇಡ ಒಂದು ವರ್ಷ ತಗೊಳ್ಳಿ ಬಿಡಿ, ಬೇಡ ಒಂದು ವರ್ಷದಲ್ಲಿ ಒಂದು ಅರ್ಧ ತೀರೋದ್ರೂ ನೀವು ಎಷ್ಟೊಂದು ನಿರಾಳತೆ ಬಂದ್ಬಿಡ್ತದೆ. ಗೊತ್ತಲ್ಲ, ಈ ಒಂದು ಯಂತ್ರಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲಿಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗೀಕು ಆ ಥರದ್ದು ಏನಿಲ್ಲ. ಇಟ್ಟ ಸಾಕು ಕೆಲಸ ಆಗುತ್ತೆ. ದೇವ್ರನ್ನೆಲ್ಲಾರು ಇಡ್ಬೋದು, ಬೀರ್ನೆಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ. ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ. ಜೊತೆಗೆ ಇದು ಕರ್ಮ ಕಳೆದಿದ್ರೆ ಮಾತ್ರ ತೊಗೊಳಕ್ಕಾಗೋದು. ಎಲ್ಲರ ಕೈಲೂ ಅಷ್ಟು ಸುಲಭವಾಗಿ ಬರೋದಿಲ್ಲ. ಸಂಕಲ್ಪ ಮಾಡ್ಕೊಳ್ಳಿ. 10ರಿಂದ 20 ಬಾರಿ ನೀವು ಸಂಕಲ್ಪ ಮಾಡಿಕೊಂಡ್ರೆ ಅದು ಹೇಗೋ ನಿಮ್ಮ ಮನೆ ಒಳಗಡೆ ಬರ್ತದೆ. ಸಾಕ್ಷಾತ್ ಮಹಾಲಕ್ಷ್ಮಿ ಯಂತ್ರದ ಮೂಲಕ ನಿಮ್ಮ ಮನೆಗೆ ಬಂದು ಸ್ಥಿರವಾಗಿ ನಿಲ್ತಾಳೆ. ಇನ್ನು ಈ ಅಷ್ಟಲಕ್ಷ್ಮಿ ಅಂತ ನಿಮ್ಮ ಮನೇಲಿ ಇತ್ತು ಅಂತಂದರೆ ಯಾವುದೇ ಕಾರಣಕ್ಕೂ ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಹಣಕಾಸಿನ ನೀವು ಮರೆತು ಬಿಡಿ, ಬೇರೆ ಬಗ್ಗೆ ನೀವು ಯೋಚನೆ ಮಾಡಿ. ಅಂತ ಒಂದು ಅದ್ಭುತವಾದ ಒಂದು ಶಕ್ತಿ ಗಿಡಮೂಲಿಕೆಗಳೆಲ್ಲ ಕುಟ್ಟಿ ಪುಡಿ ಮಾಡಿ ಅರೆದು ಒಣಗಿಸಿ ಭಸ್ಮ ಮಾಡಿ ಈ ಒಂದು ಯಂತ್ರನ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಶಕ್ತಿ ತುಂಬಿ ಇಟ್ಟಿರುವಂಥ ಯಂತ್ರ. ಈ ಯಂತ್ರವನ್ನು ನೀವು ಪ್ರತಿಷ್ಠಾಪನೆ ಮಾಡಿ ನಿಮ್ಮ ಹಣಕಾಸಿನ ಸಮಸ್ಯೆಯ ಸಂಪೂರ್ಣ ನಿವಾರಣೆನ ನೀವೇ ನೋಡ್ತೀರ. ಹಾಗಾಗಿ ಇದನ್ನು ಇನ್ನು ಅತ್ಯದ್ಭುತವಾದ ಒಂದು ಅಷ್ಟಲಕ್ಷ್ಮಿ ಯಂತ್ರದ ವಿಚಾರ. ಏನು ಮಾಡಿ ಅಂತಂದರೆ, ದೇವಸ್ಥಾನದಲ್ಲಿ ಇಟ್ಟು ನೀವು ಬರೋದಾಯಿತು ಅಂತಂದರೆ ಒಂದು ಕಂಟೈನರು ಅಂತಂದರೆ ಒಂದು ಪ್ಲಾಸ್ಟಿಕ್ಕು, ಅದಕ್ಕಂದರೆ ಈ ಒಂದು ಕೊಬ್ಬರಿಯ ಹೋಳು ಕುಳಿತುಕೋಬೇಕು. ಗೊತ್ತಲ್ಲ, ಇಲ್ಲ ಅಂತಂದರೆ ನೀವೇನು ಮಾಡಿ ಅಂತಂದರೆ ಒಂದು ಬಾಳೆ ಎಲೆ ತೆಗೆದುಕೊಂಡು ಆ ಕೊಬ್ಬರಿಯ ಹೋಳನ್ನು ಇಟ್ಟು, ಅಂದರೆ ಅಕ್ಕಿಯನ್ನು ಹಾಕಿ ಅಕ್ಕಿ ಮೇಲೆ ಕೊಬ್ಬರಿ ಹೋಳನ್ನು ಇಟ್ಟು ದೇವ್ರ ಮುಂದೆನೇ ಹಚ್ಚಿ. ಅದು ದೇವಸ್ಥಾನದ ಜಾಗ ಇರುತ್ತೆ ದೀಪ ಹಚ್ಚಕ್ಕೆ ಅಂತ, ನೀವು ಅಲ್ಲಿ ಹಚ್ಚಬಹುದು. ಕುಂಬಳಕಾಯಿ ದೀಪ ಹಚ್ತಾರೆ, ಗೊತ್ತಲ್ಲ, ಹಾಗಲಕಾಯಿ ದೀಪ ಹಚ್ತಾರೆ, ನಾನೆಲ್ಲ ಹೇಳಿದ್ದೀನಿ. ಸೊ ಹಾಗಾಗಿ ನೀವು ಆ ರೀತಿ ದೀಪವನ್ನು ಹೆಚ್ಚಿ ಎಲ್ಲ ಇಟ್ಬಿಡಿ. ಮನೇಲಾದರೆ ನೀವು ಸ್ಟೀಲ್ ಪಾತ್ರೆ ಮತ್ತೆ ಉಪಯೋಗಿಸ್ಕೋಬೋದು. ಗೊತ್ತಲ್ಲ, ಆ ರೀತಿ ಒಂದು ಹಚ್ಚಿ. ಇಲ್ಲ ಯಾರು ತಗೊಟ್ಕೊಳ್ಳಿ ಪರವಾಗಿಲ್ಲ ಅಂತಂದರೆ ನೀವು ಸ್ಟೀಲ್ದನ್ನೇ ಇಟ್ಟು, ಅದು ಸ್ಟೀಲ್ ತಟ್ಟೆಯನ್ನು ಇಟ್ಟು ನೀವು ಅದರ ಮೇಲೆ ಅಕ್ಕಿಯನ್ನು ಇಟ್ಟು ಹಚ್ಚಬಹುದು. ಚೀಟಿಯನ್ನು ಅಲ್ಲೇ ಬರೆದುಬಿಟ್ಟು ಅದ್ರ ಮೇಲೆ ಎಳ್ಳೆಣ್ಣೆ ಹಾಕ್ಬೇಕು. ಅದ್ರ ಮೇಲೆ ತುಪ್ಪವನ್ನು ಹಾಕಿ ಮಧ್ಯೆ ಬತ್ತಿ ಹಾಕಿ ಸಂಕಲ್ಪ ಮಾಡಿಕೊಂಡು ಹಚ್ಚಿದ್ದಾಯಿತು ಅಂತಂದರೆ ಖಂಡಿತವಾಗಲೂ ಕೂಡ ನೀವು ಅಂದ್ಕೊಂಡಿರೋಂಥದ್ದು ಹಾಗೇ ಆಗುತ್ತೆ. ಗೊತ್ತಲ್ಲ, 20-21 ದಿನದೊಳಗಡೆ ಆಗುತ್ತೆ. ಗೊತ್ತಲ್ಲ, ಇದು ವಿಶೇಷವಾದಂಥ ಒಂದು ಪ್ರದೋಷದ ಒಂದು ತಂತ್ರದ ವಿಚಾರ. ಗೊತ್ತಲ್ಲ, ಇನ್ನಷ್ಟು ವಿಚಾರಗಳನ್ನು ತಿಳ್ಕೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ